ಚಿತ್ತಾರ ಅಂತ ಹೇಳಿದ್ರೆ ಒಂದು ಬಣ್ಣದ ಲೋಕ. ಈ ಬಣ್ಣದ ಲೋಕದಲ್ಲಿ ಒಂದಷ್ಟು ಬಣ್ಣಗಳಿರಬೇಕು. ಬಣ್ಣಗಳಿದ್ದಾಗ ಚಿಟ್ಟೆಗಳಿದ್ದೇ ಇರುತ್ತವೆ. ಸೊ ವಿ ಹ್ಯಾವ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ದ ಮೋಸ್ಟ್ ಅಂದರೆ ಸಿಂಪಲ್ ಡೌನ್ ಟು ಅರ್ತ್ ಜೊತೆಗೆ ಸೆನ್ಸಿಬಲ್ ಆ್ಯಕ್ಟ್ ಅಂತ ಹೇಳ್ಬೋದು. ಮಾನ್ವಿತಾ ಹರೀಶ್ ಅವರಿಗೆ ಚಿತ್ತಾರ ಕಡೆಯಿಂದ ಈ ಚಿತ್ತಾರದ ಸಂಭ್ರಮಕ್ಕೆ ವೆರಿ ವೆರಿ ವಾರ್ಮ್ ವೆಲ್ಕಮ್. ಹೇಗೆ ಅನಿಸ್ತಾ ಇದೆ ಚಿತ್ತಾರ ಜೊತೆಗೆ ನಿಮ್ಮ ಕಲರ್ಸ್ನು ಸೇರಿಸ್ಕೊಳ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನಗೆ ಅನುರಾಗ್ ಅಂದರೆ ಮೊದಲಿಂದನೂ ತುಂಬ ಒಂದು ಪ್ರೀತಿ ಅಫಿಲಿಯೇಷನ್ ಮಂಗಳೂರು ಹುಡುಗ. ಆ್ಯಂಡ್ ಬಹಳಷ್ಟು ಆಪರ್ಚುನಿಟೀಸ್ ನಿಮಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಇಂಟ್ರೊಡಕ್ಷನ್. ಆ್ಯಂಡ್ ಐ ಥಿಂಕ್ ನಾವೆಲ್ಲರೂ ಮೀನು ತಿಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಸೆನ್ಸಿಬಿಲಿಟಿ ಬಂದಿದೆ ಅನಿಸುತ್ತೆ. ಸೊ ಮೀನಿನ ಥರ ಕಣ್ಣು, ಮೀನಿನ ಥರ ಬುದ್ಧಿ, ಮೀನಿನ ಥರನೇ ಒಂದು ಸ್ವಿಫ್ಟ್ ಆಗಿ ಫಾಸ್ಟ್ ಆಗಿ ಮೂವ್ ಆಗುವಂಥ ಒಂದು ಬುದ್ಧಿ. ಯಾ ಮೇ ಬಿ. ಸೊ ಹೌ ಡು ಐ ಪುಟ್ ಇಟ್, ನಿಮ್ಮ ಥರನೇ ನಾನು ಕೂಡ ಐ ಆಮ್ ಸೂಪರ್ ಎಕ್ಸೈಟೆಡ್ ಓನ್ಲಿ ಬಿಕಾಸ್ ಚಿತ್ತಾರ ಮ್ಯಾಗಝೀನ್ ಅಂತ ಹೇಳಿದಾಗ ಅವರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಅವ್ರು ಬರೆಯೋ ಆರ್ಟಿಕಲ್ಸ್ ಇರ್ಬೋದು, ಚೂಸ್ ಮಾಡೋ ಫೋಟೋಸ್ ಇರ್ಬೋದು, ಕವರ್ ಫೋಟೋ ಇರ್ಬೋದು. ಆ್ಯಂಡ್ ಆಲ್ಸೋ ನಮ್ಮ ಕನ್ನಡ ಮಣ್ಣಲ್ಲಿ ನಮ್ಮ ರೂಟ್ಸಲ್ಲೇ ಒಂದು ಅವಾರ್ಡ್ ಶೋ ನಡೀತಾ ಇದೆ ಅಂತ ಹೇಳಿದಾಗ ಸೊ ಅದನ್ನು ನಾವು ಪ್ರಮೋಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಮೊದಲೇದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಯಾವ ಒಂದು ಹೌ ಡು ಐ ಪುಟ್ ಇಟ್ ಸಿಚುವೇಶನಲ್ಲಿ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಮುಂದೇನು. ಹೌದು ನಾವೆಲ್ಲರೂ ಈ ಥರ ಅಂಡರ್ ಒನ್ ರೂಫ್ ಸಿಕ್ಕಿ ಏನೋ ಕಾನ್ವರ್ಸೇಷನ್ ಎಕ್ಸ್ಚೇಂಜ್ ಮಾಡಬೇಕು, ಸ್ಮೈಲ್ ಎಕ್ಸ್ಚೇಂಜ್ ಮಾಡಬೇಕು, ಒಳ್ಳೆ ಎನರ್ಜಿ ಎಕ್ಸ್ಚೇಂಜ್ ಮಾಡಬೇಕು. ವಿ ಹ್ಯಾವ್ ಟು ಶೋ ಪೀಪಲ್ ದಟ್ ವಿ ಎಕ್ಸಿಸ್ಟ್. ಐ ಥಿಂಕ್ ವಿ ಆಲ್ ಶುಡ್ ವರ್ಕ್ ಟುಗೆದರ್. ಇಂಡಸ್ಟ್ರಿ ಸ್ಟಿಲ್ ದೇರ್. ನೀವು ಆ ಥರ ಅಂದ್ಕೊಳ್ಳೇಬೇಡಿ ದಟ್ ಏನೂ ಆಗ್ತಾ ಇಲ್ಲ ಅಂತ. ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ ಏನಾದರೂ ಒಂದು ಆಗೇ ಆಗುತ್ತೆ ಅನ್ನೋ ಥರದಲ್ಲಿ. ಸೊ ಐ ಥಿಂಕ್ ಇದ್ರ ಜೊತೆಗೆ ಬಹಳಷ್ಟು ಚರ್ಚೆಗಳಾಗಬೇಕು. ಚರ್ಚೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಲೈಕ್ ಡಿಬೇಟ್. ವೆನ್ ಐ ಸೇ ಚರ್ಚೆ ಅಂತ ಹೇಳಿದಾಗ ನಾವೆಲ್ಲ ಈ ಥರ ಒಟ್ಟಿಗೆ ಸಿಕ್ಕಿದಾಗ ಏನು ಮಾಡೋದು ಮುಂದೆ ಅನ್ನೋ ಥರದಲ್ಲಿ ಒಂದು ಆ ಕಾನ್ವರ್ಸೇಷನ್ ಎಕ್ಸ್ಚೇಂಜ್ ಆಗಲೇಬೇಕು ಅನ್ನೋ ಥರದಲ್ಲಿ. ಇನ್ನೊಂದು ಇವತ್ತು ನಾನು ಕೂಡ ನಾಮಿನೇಷನ್ ನೋಡಿದಾಗ ಬೆಸ್ಟ್ ಆ್ಯಕ್ಟರ್ ಆಗಿರ್ಬೋದು, ಆ್ಯಕ್ಟ್ರೆಸ್ ಆಗಿರ್ಬೋದು, ಕಾಮಿಡಿಯನ್ಸ್ ಎಲ್ಲರೂ ಘಟಾನುಘಟಿಗಳು. ವೋಟ್ ಮಾಡೋರಿಗೆ ಕನ್ಫ್ಯೂಷನ್ ಯಾರಿಗೆ ವೋಟ್ ಮಾಡ್ಬೋದು ನಾವು ಅಂದರೆ ಎಲ್ಲರೂ ಕೂಡ ನಮ್ಮ ಫೇವ್ರೆಟ್ ಸ್ಟಾರ್ಸ್ಗಳೇ ಆ ನಾಮಿನೇಷನ್ ಲಿಸ್ಟಲ್ಲಿರೋದು. ಈಗ ಇದರಲ್ಲಿ ಒಬ್ಬರನ್ನ ಪಿಕ್ ಮಾಡಬೇಕು ಅಂತಂದರೆ ಅದು ತುಂಬ ಕಷ್ಟದ ಕೆಲಸ. ಜೂರಿಯಾಗಿ ಆ ಜವಾಬ್ದಾರಿ ನಿಭಾಯಿಸೋದು ಇನ್ನೂ ತುಂಬ ಕಷ್ಟ. ಎಷ್ಟು ಕಷ್ಟಪಟ್ರಿ, ಎಷ್ಟು ಇಷ್ಟಪಟ್ರಿ, ಏನೆಲ್ಲ ಆಯಿತು, ಹೇಗೆಲ್ಲ ನೀವು ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಿದ್ದೀರಾ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕು. ನೀವು ಹೇಳ್ದಂಗೆ ತುಂಬ ಕಷ್ಟದ ಕೆಲಸನೇ. ಯಾಕಂತ ಹೇಳಿದ್ರೆ ಐ ಆಲ್ಸೋ ಜಸ್ಟ್ ಬಿಗನ್ ಮೈ ಕರಿಯರ್. ನಾನು ಇನ್ನು ಐ ಡೋಂಟ್ ಟು ಕಾಲ್ ಮೈ ಸೆಲ್ಫ್ ಅ ವೆಟ್ರನ್. ಮೇ ಬಿ ಐವ್ ಸ್ಟಾರ್ಟೆಡ್ ಅ ಲಿಟಲ್ ಅರ್ಲಿ ಅನ್ಕೊತೀನಿ. ಬಟ್ ಯಾವುದಾದ್ರೂ ಒಂದು ಜಡ್ಜ್ಮೆಂಟ್ ಕೆಲಸ ಕೊಟ್ಟಾಗ ತುಂಬ ಜನರನ್ನ ಕನ್ವಿನ್ಸ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಆ್ಯಂಡ್ ಯಾಕಂದರೆ ಎಲ್ಲರೂ ನಾಮಿನೇಟ್ ಆಗಿರೋರು ಎಲ್ಲರೂ ಕೂಡ ನೀವು ಹೇಳಿರೋ ಥರ ಸೂಪರ್ ಟ್ಯಾಲೆಂಟೆಡ್ ಲೆಜೆಂಡ್ಸ್ಗಳು. ಎಸ್ಪೆಷಲಿ ಸೀನಿಯಾರಿಟಿ ವೈಸ್ ಇರ್ಬೋದು, ಅವರ ವರ್ಕ್ ವೈಸ್ ಇರ್ಬೋದು, ಅವ್ರ ಟ್ಯಾಲೆಂಟ್ ವೈಸ್ ಇರ್ಬೋದು, ಎಲ್ಲ ವಿಚಾರ ಬಂದಾಗ್ಲೂ ಕೂಡ ಓವರ್ ಆಲ್ ಅವ್ರ ಕರಿಯರ್ ನೋಡಿದಾಗ ವಾವ್ ಅಂತ ಅನಿಸುತ್ತೆ. ಸೊ ಅಂಥದ್ರಲ್ಲಿ ಐ ಥಿಂಕ್ ನಾವು ಯಾರು ಆ್ಯಕ್ಚುಲಿ ಜಜ್ಮೆಂಟ್ ಕೊಡೋಕ್ಕೆ. ಸೊ ಐ ಥಿಂಕ್ ದಿಸ್ ಇಸ್ ಮೋಸ್ಟ್ಲಿ ಲೈಕ್ ಆಡಿಯನ್ಸ್ದು ಏನು ಓಟ್ಸ್ಗಳು ಬಂದಿದೆ, ಜೊತೆಗೆ ಅವ್ರದ್ದು ಆ ವರ್ಷ ಹೇಗಾಗಿದೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ, ಜನ ಯಾವ ಥರ ಪ್ರತಿಕ್ರಿಯೆ ಮಾಡಿದ್ದಾರೆ, ಈ ಎಲ್ಲ ಬೇಸಿಸ್ ಮೇಲೆ ಪರ್ಫಾರ್ಮೆನ್ಸ್ ಆಗಿರಲಿ. ಅದು ಪರ್ಫಾರ್ಮೆನ್ಸ್ನ ಜಡ್ಜ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ನಮ್ಮ ಪರ್ಫಾರ್ಮೆನ್ಸ್ನೇ ಬೇರೆಯವ್ರು ಜಡ್ಜ್ ಮಾಡ್ತಿರ್ತಾರೆ. ನಾವು ಇಂಪ್ರೂವ್ ಮಾಡೋದೇ ತುಂಬ ಇದೆ ಅಂಥದ್ರಲ್ಲಿ. ಇಟ್ ಈಸ್ ಡೆಫಿನೆಟ್ಲಿ ಅ ಡಿಫಿಕಲ್ಟ್ ಜಾಬ್. ಬಟ್ ಐ ರಿಯಲಿ ಹೋಪ್ ಎಲ್ಲ ಡಿಸರ್ವಿಂಗ್ ಯಾರ್ಯಾರಿದ್ದಾರೆ ಅವ್ರಿಗೆ ಎಲ್ರಿಗೂ ಕೂಡ ಏನು ಸಿಗಬೇಕು ಅದು ಸಿಕ್ಕಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು, ನೀವು ಜೂರಿಯಾಗಿ ಆ ಕೆಲಸನ ನಿಭಾಯಿಸಿದ್ದಕ್ಕೆ. ಇನ್ನೊಂದು ಮಾನ್ವಿತಾರ್ ಬರೀ ಈ ಕೌಂಟ್ರಲ್ಲಿ ಮಾತ್ರ ಅಲ್ಲ, ಟಿ ವಿಲಿ ಮಾತ್ರ ಅಲ್ಲ, ಚಿತ್ತಾರ ಅಂತ ಹೇಳಿದ ತಕ್ಷಣ ಚಿತ್ತಾರದಲ್ಲೂ ಕಾಣಿಸ್ತಾರೆ. ಇವತ್ತು ನೀವೇನು ನೋಡ್ತಾ ಇದ್ದೀರಾ, ಅವ್ರ ಬಟ್ಟೆ ಆಗಿರ್ಬೋದು, ಐ ಟೋಲ್ಡ್ ಯು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಅಂತ. ಮುಖದಲ್ಲೂ ಆ ಅಂದ ಇದೆ, ಅವ್ರು ಹಾಕೋ ಬಟ್ಟೆಯಲ್ಲೂ ಕೂಡ ಅಷ್ಟೇ ಚೂಸ್ ಮಾಡಿ ಕೇರ್ಫುಲ್ ಆಗಿ ಆ ಬಟ್ಟೆನ ಹಾಕೊಳ್ತೀರಾ. ದ್ಯಾಟ್ ಮೀನ್ಸ್ ಯು ಆರ್ ಹ್ಯಾವಿಂಗ್ ಅ ಸೆನ್ಸ್ ಆಫ್ ಡಿಸೈನ್ ಆ್ಯಸ್ ವೆಲ್. ಸೊ ದಟ್ ಈಸ್ ವಾಟ್ ಆ ಬ್ರೈನ್ ಚೈಲ್ಡೇ ಮ್ಯಾನಿಕಿನ್ ಅನ್ನೋದು ನಮ್ಮ ಜೊತೆಗೆ ಇವಾಗ ಅವರು ಕೂಡ ಪಾರ್ಟ್ನರ್ಸ್ ಆಗಿದ್ದಾರೆ. ಸೊ ಮ್ಯಾನಿಕಿನ್ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸಿ. ಹೆಸರೇ ಒಂದು ವಿಶೇಷ ಇದೆ. ಆ್ಯಂಡ್ ವಾಟ್ ಈಸ್ ದಿಸ್ ಆಲ್ ಅಬೌಟ್? ತುಂಬ ವಿಚಾರ ಹೇಳೋದಿದೆ, ಬಟ್ ತುಂಬ ಬ್ರೀಫಾಗಿ ಹೇಳಬೇಕು ಅಂತ ಹೇಳಿದಾಗ ಸೊ ಮ್ಯಾನಿ ನನ್ನ ಹೆಸರು, ಕಿನ್ ಅಂತ ಹೇಳಿದ್ರೆ ಫ್ಯಾಮಿಲಿ ಅಂತ ಬರುತ್ತೆ. ಸೊ ನನಗೆ ನನ್ನ ಫ್ಯಾಮಿಲಿ ಅಂದರೆ ನನ್ನ ಪ್ರೀತಿಸೋರೇ ನನ್ನ ಫ್ಯಾಮಿಲಿ. ಸೊ ನನ್ನನ್ನು ಅರ್ಥ ಮಾಡ್ಕೊಳ್ಳೋರೇ ನನ್ನ ಫ್ಯಾಮಿಲಿ. ಸೊ ನನ್ನ ಜೊತೆ ಯಾರ್ಯಾರು ಇವತ್ತು ಹೆಣ್ಮಕ್ಳು ಅಸೋಸಿಯೇಟ್ ಆಗಿದ್ದಾರೆ, ಸೊ ಅವರೆಲ್ಲರೂ ನನ್ನ ಫ್ಯಾಮಿಲಿ. ಆ್ಯಂಡ್ ಫಾರ್ ಮೀ ಒಂದು ಸ್ವಲ್ಪ ಆರಾ ರೀಡಿಂಗ್, ಒಂದು ಸ್ವಲ್ಪ ಹೀಲಿಂಗ್ ಆಗಿರ್ಬೋದು, ಅಥವಾ ಒಂದು
ಆ ಒಂದು ಜರ್ನಿ ಸ್ಪಿರಿಚುಯಾಲಿಟಿ ಜರ್ನಿಲಿ ನಾನು ಇರೋದ್ರಿಂದ ಸೊ ನನಗೆ ಜನರ ವೈಬ್ ಬೇಗ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ನಾನು ಲೈಫಲ್ಲಿ ಎಲ್ಲನೂ ನೋಡಿಬಿಟ್ಟಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂದಾಗ ನಮ್ಮ ತಾಯಿಯವರೇ ನನಗೆ ಬುದ್ಧಿ ಕೊಟ್ಟಿರುವಂಥದ್ದು ಇದು. ಸೊ ನಮ್ಮ ತಾಯಿ ಆ ಕಾಲದಲ್ಲೇ ಮಂಗಳೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡಿದವರು. ಅವ್ರು ಹುಟ್ಟಿ ಬೆಳೆದಿರೋದೆಲ್ಲ ಮಂಗಳೂರಿನಲ್ಲೇ. ಸೊ ಅವರು ಲೇಡಿ ಹಿಲ್ ಕಾನ್ವೆಂಟಲ್ಲಿ ಓದಿ ಸೊ ಅಲ್ಲೇ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಆಗಿನ ಕಾಲದಲ್ಲೇ ಡಿಪ್ಲೊಮೊ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಿದವರು. ಸೊ ಅಮ್ಮ ಇದ್ದ ಟೈಮಿಂದನೂ ನಂದು ವಾರ್ಡ್ರೋಬ್ ಎಲ್ಲ ಅವರೇ ನೋಡ್ಕೋತಾ ಇದ್ದಿದ್ದು. ಸೊ ಈಗ ನನಗೊಂದು ಸ್ವಲ್ಪ ತುಂಬ ಕಷ್ಟ ಎಲ್ಲ ಆಗ್ತಾಯಿತ್ತು. ಆ್ಯಂಡ್ ಅದೇ ಟೈಮಲ್ಲಿ ನಂದು ಮ್ಯಾಗಝೀನ್ ಒಂದು ಶೂಟ್ ಇತ್ತು. ಸೊ ಸೌಮ್ಯ ಎಸ್ ಕೆ ಅನ್ನೋ ಒಂದು ಡಿಸೈನರ್, ತುಂಬ ಟ್ಯಾಲೆಂಟೆಡ್ ಡಿಸೈನರ್, ಅವರು ಶೀಸ್ ಅನ್ ಅಲುಮ್ನೈ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾರಂಗೋನಿ. ಸೊ ಅವರ ಭೇಟಿ ಆಯಿತು. ಸೊ ಹೀಗೆ ಬ್ರೈನ್ ಸ್ಟಾರ್ಮ್ ಮಾಡಿದಾಗ ಏನು ಮಾಡೋದು ಅಂತ. ಸೊ ಸಿಲ್ಕ್ ಬಗ್ಗೆ, ಬಿಕಾಸ್ ನಮ್ಮ ತಾಯಿ ಆವಾಗೆಲ್ಲ ಹೊರನಾಡು ಟೆಂಪಲಲ್ಲಿ ಟೇಲರಿಂಗ್ ಟೀಚರ್ ಆಗಿ ಹೌದು. ಸೊ ಅಲ್ಲಿ ಅವರು ದೇವರಿಗೆ ಕೊಡೋ ಸಿಲ್ಕ್ ಸಾರಿ ಎಲ್ಲ ಇರುತ್ತಲ್ಲ, ಅದೆಲ್ಲ ವೇಸ್ಟ್ ಆಗೋ ಸಾರಿಗಳೆಲ್ಲ ಅಂದರೆ ಯಾವ್ಯಾವ್ದಿರುತ್ತೆ ಅದನ್ನೆಲ್ಲ ರಿವೈವ್ ಮಾಡಿ ಅಲ್ಲಿರೋ ಹೆಣ್ಮಕ್ಳಿಗೆಲ್ಲ ಲಂಗ ದಾವಣಿ ಆ ಥರದ್ದೆಲ್ಲ ಹೊಲಿಸ್ತಾ ಇದ್ರು. ಸೊ ಅಲ್ಲಿ ರಾಜಕ್ಕ ಅಂತ ಹೇಳಿಬಿಟ್ಟು ಧರ್ಮಕರ್ತರ ವೈಫ್ ನಮ್ಮ ತಾಯಿಯವ್ರ ಹತ್ರ ಈ ಕೆಲಸಗಳನ್ನೆಲ್ಲ ಅಂದರೆ ಅವರಿಗೆ ಕೊಡಬೇಕು ನಾನು ಕ್ರೆಡಿಟ್ಸ್ ಎಲ್ಲ. ಸೊ ಏನೇ ಇದ್ರು ಸೊ ಧರ್ಮಕರ್ತರ ವೈಫ್ ರಾಜಲಕ್ಷ್ಮಿ ಜೋಶಿ ಅವ್ರು ಈ ಥರ ಎಲ್ಲ ಮಾಡಿಸ್ತಾ ಇದ್ರು ನಮ್ಮ ತಾಯಿಲಿ. ಸೊ ಅದನ್ನು ನೋಡಿ ನಾನು ಮೋಟಿವೇಟ್ ಆಗಿದ್ದು. ಸೊ ಸಿಲ್ಕ್ ಸಾರಿನ ವೇಸ್ಟ್ ಮಾಡೋದು ಬೇಡ, ಬಿಕಾಸ್ ಸಿಲ್ಕಲ್ಲಿ ನಮ್ಮ ಕರ್ನಾಟಕದ ಒಂದು ಸೊಗಡಿದೆ, ಒಂದು ಹೆಮ್ಮೆ ಇದೆ. ಆ ಹೆರಿಟೇಜ್ನ ನಾವು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರದ್ದು ಕರ್ತವ್ಯ ಅಂತ ಅನ್ಕೊತೀನಿ. ಸೊ ಈಗ ನಾವೆಲ್ಲ ಟ್ಯಾಲೆಂಟೆಡ್ ವೀವರ್ಸ್ ಆಫ್ ಕರ್ನಾಟಕ ಜೊತೆ ನಾವು ಟೈ ಅಪ್ ಆಗಿಬಿಟ್ಟು ನಾವು ಈ ಥರ ಸೂಟ್ಸ್ಗಳು ಮಾಡ್ತಾ ಇದ್ದೀವಿ. ಆ್ಯಂಡ್ ಸೂಟ್ ಹಾಕಿದಾಗ ಒಂದು ಕಾನ್ಫಿಡೆನ್ಸೇ ಬೇರೆ. ಸೊ ಒಂದು ಗಂಡು ಮಕ್ಕಳು ಸೂಟ್ ಹಾಕೋತಾರೆ ಅನ್ನೋ ಕಾನ್ಸೆಪ್ಟು, ಒಂದು ಕಂಪ್ಲೀಟ್ ಮ್ಯಾನ್ ಆಗಬೇಕು ಅನ್ನೋ ಥರದಲ್ಲಿ. ಸೊ ಐ ಥಿಂಕ್ ವಿ ವಿಮೆನ್ ವೆನ್ ವಿ ವೇರ್ ಸೂಟ್ಸ್ ಒಂದು ಕಾನ್ಫಿಡೆನ್ಸೇ ಬೇರೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಕನ್ಸಿಡರೇಷನಲ್ಲಿ ಇಟ್ಕೊಂಡು ಮ್ಯಾನಿಕನ್ ಅಂದರೆ ಒಂದು ಸೂಟ್ ಹಾಕೋ ಕಾನ್ಫಿಡೆನ್ಸ್, ಇನ್ನೊಂದು ನಮ್ಮ ಕರ್ನಾಟಕದ ಹೆಮ್ಮೆ, ಅದು ನಮ್ಮ ರೇಷ್ಮೆ ಏನಿದೆ, ನಮ್ಮ ಸಿಲ್ಕ್ ಏನಿದೆ ಅದನ್ನು ಮೈ ಮೇಲೆ ಧರಿಸ್ಕೊಳ್ಳುವಂಥದ್ದು ಒಂದು ರಾಯಲ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಜಸ್ಟ್ ಕಾನ್ಫಿಡೆನ್ಸ್ ಬಟ್ ಇಟ್ಸ್ ರಾಯಲ್ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಈಗ ಚಿತ್ತಾರ ಅವಾರ್ಡ್ಸ್ ಜೊತೆಗೆ ಪಾರ್ಟ್ನರ್ಶಿಪ್ಗೆ, ಅದ್ರ ಜೊತೆಗೆ ಜೂರಿಯಾಗಿ ನಿಭಾಯಿಸಿದ್ದಕ್ಕೆ ಕೆಲಸನ, ಹಾಗೆ ಇವತ್ತಿನ ಈ ಸಂಜೆಗೆ ಮತ್ತಷ್ಟು ಮೆರುಗನ್ನು ಕೊಟ್ಟಿದ್ದಕ್ಕೆ ವಿ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಿಮಗೂ ಕೂಡ. ಸೊ ನಿಮಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗಲಿ, ನಿಮಗೆ ಮನಸ್ಸಲ್ಲಿ ಏನೇನಿದೆ ಅದೆಲ್ಲ ಈಡೇರಲಿ ಅಂತ ನಾನು ಹಾರೈಸ್ತೀನಿ.